ನಮಸ್ತೆ ಸ್ನೇಹಿತರೆ. ಒಬ್ಬ ಶ್ರೀಮಂತ ವ್ಯಕ್ತಿಯ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗ ಬಾಬಾರವರ ದರ್ಶನಕ್ಕೆ ಶಿರಡಿಗೆ ಹೊರಟಿರ್ತಾನೆ. ಆ ಹುಡುಗನ ಕೈಯಲ್ಲಿ 500 ರೂಪಾಯಿ ಕೊಟ್ಟು, ಆ ಶ್ರೀಮಂತ ವ್ಯಕ್ತಿ, ನನ್ನ ಕಡೆಯಿಂದ ಬಾಬಾರವರಿಗೆ ಈ ಕಾಣಿಕೆ ಹಾಗೆ ನನ್ನ ನಮಸ್ಕಾರವನ್ನ ತಿಳಿಸು ಅಂತ ಹೇಳ್ತಾರೆ. ಆ ಹುಡುಗ ತನ್ನ ಪ್ರಯಾಣವನ್ನ ಶುರು ಮಾಡ್ತಾನೆ. ಪ್ರಯಾಣದ ಮಧ್ಯದಲ್ಲಿ ಕೆಲವು ನಿರ್ಗತಿಕರು, ಕೆಲವು ಬಡ ಮಕ್ಕಳು ಆತನಿಗೆ ಎದುರಾಗ್ತಾರೆ. ಅವರು ತುಂಬಾ ದಿನದಿಂದ ಹಸಿವಿನಿಂದ ಬಳಲ್ತಾ ಇರೋ ರೀತಿಲಿ ಈ ಹುಡುಗನಿಗೆ ಕಾಣಿಸ್ತಾರೆ. ಹಾಗಾಗಿ ಆ ಹುಡುಗ ತನ್ನ ಹತ್ರ ಇರುವ 500 ರೂಪಾಯಿಯನ್ನ ಖರ್ಚು ಮಾಡಿ ಅವರಿಗೆ ಊಟವನ್ನ ಕೊಡಿಸ್ತಾನೆ. ಅವನಿಗೆ ಅದರಲ್ಲಿ ಚಿಲ್ಲರೆಯ ರೂಪದಲ್ಲಿ 5 ರೂಪಾಯಿ ವಾಪಸ್ ಸಿಗತ್ತೆ. ಆ 5 ರೂಪಾಯಿನ ತಗೊಂಡು ಹೋಗ್ತಾನೆ. ಬಾಬಾರವರ ಸನ್ನಿಧಾನದಲ್ಲಿ ನನ್ನ ಸಾಹುಕಾರರು ಕೊಟ್ಟ ಕಾಣಿಕೆಯನ್ನ ಹಾಗೂ ನಮಸ್ಕಾರವನ್ನ ಸ್ವೀಕರಿಸಿ ಬಾಬಾ ಅಂತ ಹೇಳಿ ಅದನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾನೆ. ಆ ದಿನವೇ ಬಾಬಾ ಆ ಶ್ರೀಮಂತ ವ್ಯಕ್ತಿಯ ಕನಸಲ್ಲಿ ಬಂದು, ನೀನು ಕೊಟ್ಟ 495 ರೂಪಾಯಿ ನಾನು ನಮಸ್ಕಾರವನ್ನ ಸ್ವೀಕರಿಸಿ ನಿನಗೆ ಆಶೀರ್ವಾದ ಮಾಡಿದ್ದೀನಿ ಅಂತೇಳಿ ಬಾಬಾ ಹೇಳ್ತಾರೆ. ಆಗ ಆ ಶ್ರೀಮಂತ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ. ನಾನು ಕೊಟ್ಟಿರೋದು 500 ರೂಪಾಯಿ, 495 ರೂಪಾಯಿ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ. ಹುಡುಗನಿಗೆ 5 ರೂಪಾಯಿ ಅವಶ್ಯಕತೆ ಅಂತದ್ದೇನಿತ್ತು ಅಂತೇಳಿ ಯೋಚನೆ ಮಾಡಿ ಸುಮ್ಮನಾಗ್ತಾನೆ. ಹಾಗೆ ಆ ಹುಡುಗ ಶಿರಡಿ ಯಾತ್ರೆಯನ್ನ ಮುಗಿಸ್ಕೊಂಡು ನಂತರ ತನ್ನ ಕೆಲಸಕ್ಕೆ ಬರುವ ಹಾಗೆ ಬರ್ತಾನೆ. ಆಗ ಆ ಶ್ರೀಮಂತ ವ್ಯಕ್ತಿ ಆ ಹುಡುಗನನ್ನ ಕೇಳ್ತಾರೆ, ನಾನು ಕೊಟ್ಟ ಕಾಣಿಕೆಯನ್ನ ಬಾಬಾರವರಿಗೆ ತಲುಪಿಸಿದ್ಯಾ ಅಂತೇಳಿ. ಆಗ ಆ ಹುಡುಗ ಹೇಳ್ತಾನೆ, ನೀವು ಕೊಟ್ಟ ನಮಸ್ಕಾರವನ್ನು ಮತ್ತು ನೀವು ಕೊಟ್ಟ ಕಾಣಿಕೆಯನ್ನು ಎರಡನ್ನೂ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದೆ ಅಂತ ಹೇಳ್ತಾನೆ. ಆಗ ಆ ಶ್ರೀಮಂತ ವ್ಯಕ್ತಿ ಕೇಳ್ತಾನೆ, ನೀನು 495 ರೂಪಾಯಿ ಹಣ ಮಾತ್ರ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದೀಯಾ, ಇನ್ನು 5 ರೂಪಾಯಿ ಯಾಕೆ ಸಮರ್ಪಣೆ ಮಾಡಲಿಲ್ಲ? ಅಂತ ಕಷ್ಟ ನಿನಗೇನ್ ಬಂದಿತ್ತು? ಏನಾದ್ರೂ ತೊಂದರೆ ಆಗಿತ್ತಾ ಅಂತ ಹೇಳಿ ಕೇಳ್ತಾರೆ. ಯಾರು ಹಾಗೆ ಹೇಳಿದ್ದು ನಿಮ್ಗೆ? ನಾನು ಬಾಬಾರವರಿಗೆ 5 ರೂಪಾಯಿ ಮತ್ತು ನಿಮ್ಮ ನಮಸ್ಕಾರವನ್ನ ಮಾತ್ರ ಸಮರ್ಪಣೆ ಮಾಡಿದ್ದೆ. ಇನ್ನು 495 ರೂಪಾಯಿ ಹಣದಲ್ಲಿ ಬಡ ಮಕ್ಕಳಿಗೆ ಹಾಗೂ ನಿರ್ಗತಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದೆ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಆಗ ಶ್ರೀಮಂತ ವ್ಯಕ್ತಿ ಹೇಳ್ತಾರೆ, ನೀನು 495 ರೂಪಾಯಿಯಿಂದ ಬಡಬಗ್ಗರಿಗೆ ಅನ್ನದಾನ ಮಾಡಿದೆಯಲ್ಲ, ಆ ಸೇವೆಯನ್ನ ಬಾಬಾ ಸ್ವೀಕಾರ ಮಾಡಿದರೆ, ನೀನು ಕಾಣಿಕೆಯ ರೂಪದಲ್ಲಿ ಕೊಟ್ಟ 5 ರೂಪಾಯಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಅಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಸ್ನೇಹಿತರೆ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಳುವ ಸಾರ ಏನಪ್ಪಾ ಅಂದ್ರೆ, ನಾವು ನಮ್ಮ ಕೈಲಾದಷ್ಟು ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಹಸಿದವರಿಗೆ ಅನ್ನ ನೀರನ್ನ ಕೊಡ್ತೀವಲ್ವಾ, ಅದೇ ಕಾಣಿಕೆ ರೂಪದಲ್ಲಿ ಭಗವಂತ ಸ್ವೀಕಾರ ಮಾಡ್ತಾರೆ. ಪೂಜೆಗಿಂತ ಕಾಣಿಕೆಗಿಂತ ಮನುಷ್ಯನಲ್ಲಿ ಮಾನವೀಯತೆ, ಮನುಷ್ಯತ್ವ ತುಂಬಿದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ಅಂತೇಳಿ ಬಾಬಾ ಇಲ್ಲಿ ಈ ಕಥೆಯ ಸಾರವನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ಕೈಲಾದ ಸಹಾಯ, ಸೇವೆ, ಮನುಷ್ಯತ್ವ ತುಂಬಿದ ಮಾನವೀಯತೆಯ ಉದ್ದೇಶಗಳನ್ನು ಹೊಂದಿ ಭಕ್ತಿಪೂರ್ವಕವಾಗಿ ಒಂದೇ ಒಂದು ನಮಸ್ಕಾರ ಮಾಡಿದರೂ ಕೂಡ ಅದು ಪೂಜೆಯ ಸಮಾನ, ಕಾಣಿಕೆಯ ಸಮಾನ, ವ್ರತದ ಸಮಾನವಾಗಿರುತ್ತೆ ಅನ್ನುವ ಸಾರ ಈ ಕತೆ ನಮಗೆ ತಿಳಿಸುತ್ತೆ. ಸ್ನೇಹಿತರೆ, ಕತೆ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.